ಸಿಬ್ಬಂದಿ ವರ್ಗದವರೇ ಹಾಗೂ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ಸ್ ಕೂಡ ಇವತ್ತಿನ ದಿವಸ ಈ ವಾಲ್ಮೀಕಿ ಭವನ 2018ರಲ್ಲೇ ಇದು ಮುಗಿದು ಉದ್ಘಾಟನೆ ಆಗಬೇಕಿತ್ತು. ಅನಿವಾರ್ಯ ಹಲವಾರು ಕಾರಣಾಂತರಗಳಿಂದ ವಾಲ್ಮೀಕಿ ಭವನ ಈ ಏನೇನೋ ಸಮಸ್ಯೆಯಿಂದ ನಿಂತು ಇವತ್ತಿನ ದಿವಸ ಈ ಮಲ್ಲಿಗಣ್ಣ ಅವರ ಅಧ್ಯಕ್ಷತೆಯಲ್ಲಿ ಈ ವಾಲ್ಮೀಕಿ ಭವನ ಉದ್ಘಾಟನೆ ಆಗಿದ್ದು ನಮ್ಮ ಸಮಾಜದವರಿಗೆ ತುಂಬಾ ಉಪಯೋಗ ಆಗಿದೆ. ನಮ್ಮ ಸಮಾಜದ ಅಲ್ಲದೆ ಗ್ರಾಮಕ್ಕೂ ಸಹ ಅದೊಂದು ಆಸ್ತಿ ಅಂತ ಹೇಳ್ತಾ ಎಲ್ಲಾ ಸಮಾಜದವರು ಸಹ ಈ ಭವನವನ್ನು ಉಪಯೋಗಿಸ್ಕೊಬಹುದು. ಇದು ಕೇವಲ ವಾಲ್ಮೀಕಿ ಸಮುದಾಯಕ್ಕೆ ಅಂತಲ್ಲ, ಎಲ್ಲರೂ ಸಹ ಊರಿನ ಜನರು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಕೊಬೇಕು ಅಂದ್ರು ಸಹ ಈ ವಾಲ್ಮೀಕಿ ಭವನವನ್ನ ಉಪಯೋಗ ಮಾಡ್ಕೊಬಹುದು. MLA ಅವರು ಇದ್ದಾಗ ನಾವು ಇದ್ದಾಗ ಇದ್ರು ಅವಾಗ ಜಸ್ಟ್ ಮುಕ್ತಾಯ ಹಂತದಲ್ಲಿ 1 ವರ್ಷ ಇತ್ತು, MLC ಎಲೆಕ್ಷನ್ ಇತ್ತು. ಅವರೇ ಸಹ ನಮಗೆ ವಾಲ್ಮೀಕಿ ಭವನ ನಮ್ಮೂರಿಗೂ ಕ್ಯಾತಿಗೊಪ್ಪಕ್ಕೆ ಹೊಳೆಹಟ್ಟಿಗೂ ಸಹ ಅನುದಾನವನ್ನ ಮಾಡಿಕೊಟ್ರು. ಆ ನಿರ್ಮಿತಿ ಕೇಂದ್ರದಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ದು ಏನಪ್ಪ ಒಂದು ಸಮಸ್ಯೆ ಅಂತಂದ್ರೆ ಮಧ್ಯ ಸಮಸ್ಯೆಗಳು ಬಂದು ಅದು ಇಲ್ಲಿ ತನಕ ಒತ್ಕಂತ ಹೋಯ್ತು. ಆಮೇಲೆ ನಾನು MLA ಗಮನಕ್ಕೆ ತರಕ್ ಇಷ್ಟಪಡ್ತೀನಿ, ಯಾವುದೇ ಒಂದು ಅಂಬೇಡ್ಕರ್ ಭವನ ವಾಲ್ಮೀಕಿ ಭವನ ಆದ್ರೂ ಸಹ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ. ಅದನ್ನು ಸಹ ನೆಕ್ಸ್ಟ್ ಎಸ್ಟಿಮೇಟ್ ಅಲ್ಲಿ ಈ ತರ ಭವನಗಳು ಮಾಡಿದಾಗ ಮುಖ್ಯವಾಗಿ ಶೌಚಾಲಯ ವ್ಯವಸ್ಥೆಯನ್ನ ಮಾಡ್ಕೊಂಡು ಕೊಡ್ಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ. ಹಾಗೆ ನಮ್ಮೂರಲ್ಲಿ ನಮ್ಮ ವಾಲ್ಮೀಕಿ ಸಮಾಜದವರು ಬೆರಳಿಕೆ ಅಷ್ಟು ಜನ ಇದ್ರು ಸಹ ಮೇಡಮ್ ಅವರು ನಮಗೆ ಒಂದು ವಾಲ್ಮೀಕಿ ಭವನ ಮಾಡ್ಕೊಂಡು ಕೊಟ್ಟಿದ್ದಾರೆ. ನಮ್ಮ ಸಮಾಜದವರಿಗೆ ತುಂಬಾ ಉಪಯೋಗ ಮಾಡಿದ್ದಾರೆ. ಇಡೀ ತಾಲೂಕಿನಾದ್ಯಂತ ಸುಮಾರು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಸಹ ಒಂದು ವಾಲ್ಮೀಕಿ ಭವನವನ್ನ ಅವರ ಅವಧಿಯಲ್ಲೇ ಮಾಡ್ಬೇಕು ಅಂತ ಮಾಡಿ ಒಂದು ಉತ್ತಮವಾದಂತಹ ವಾಲ್ಮೀಕಿ ಭವನವನ್ನ ನಿರ್ಮಾಣ ಮಾಡಕ್ಕೆ ಅವರು ಸಹ ತುಂಬಾ ಸಹಕಾರ ನೀಡಿದ್ದಾರೆ ಅಂತ ಹೇಳ್ತಾ ಈ ಗ್ರಾಮದ ಪರವಾಗಿ MLA ಅವರಿಗೆ, ಗ್ರಾಮ ಪಂಚಾಯತಿ ಅವರಿಗೆ, ಈ ಕೆಲಸಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ ಎಲ್ರಿಗೂ ಸಹ ನಾನು ವಾಲ್ಮೀಕಿ ಸಮಾಜದ ಪರವಾಗಿ ತುಂಬು ಹೃದಯದ ಅಭಿನಂದನೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಗ್ರಾಮದ ಮುಖಂಡರಾದಂತ ನಮ್ಮ